ಮುಳಬಾಗಿಲಿನಲ್ಲಿ ಪ್ರತಿದಿನ ನಡೆಯುವ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಲು ಮತ್ತು ತಿಳಿಯಲು ಕೂಡಲೇ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನಮಗೆ ಬೆಂಬಲ ನೀಡಿ. ಸರ್ಕಾರಿ ಹಿರಿಯ ಶಾಲಾ ಈ ಒಂದು ಪ್ರಾಥಮಿಕ ಶಾಲೆಯ ಒಂದು ಮಕ್ಕಳಿಗೆ ಉಚಿತ ಬ್ಯಾಗ್ಗಳು ಹಾಗೂ ನೀರಿನ ಬಾಟಲಿಗಳನ್ನ ವಿತರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಈ ಕಾರ್ಯಕ್ರಮ ಸಾಮಾನ್ಯವಾಗಿ ಮೋಸ್ಟ್ಲಿ ತಾಲೂಕಲ್ಲಿ ನಾನು ಕೂಡ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಸರ್ ಅವರು ಎಲ್ಲಾ ಕಡೆ ಕೂಡ ಒಂದು ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ಅಕಸ್ಮಾತ್ ಮೋಸ್ಟ್ಲಿ ಏನಾರು ಅವಕಾಶ ಸಿಕ್ಕಿದ್ರೆ ಯಾವತ್ತೋ ಒಂದಿನ ನಮ್ಮೂರಿಗೆ ನಾನೇ ಕರಿಬೇಕು ಅಂತ ಬಿಟ್ಟು ಇಲ್ಲಿ ಅಂದ್ಕೊಂಡಿದ್ದೆ. ಆದ್ರೆ ಅಕಸ್ಮಾತ್ ನಮ್ಮ ಚೆನ್ನಪ್ಪ ಸರ್ ಅವರು ಇವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗಾಗಿ ಇದೊಂದು ಖುಷಿ ವಿಚಾರ. ಈ ಖುಷಿಯ ಈ ಸರಳ ಸುಂದರ ಸಮಾರಂಭಕ್ಕೆ ಆಹ್ವಾನವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ RR ರಾಜೇಂದ್ರ ಗೌಡ ಸರ್ ಅವರೇ, ಹಾಗೂ ಕಾರ್ಯಕ್ರಮ ನಡಿಬೇಕಂದ್ರೆ ಮುಖ್ಯ ಕಾರಣಕರ್ತರು, ದಾನಿಗಳು, ಸಮಾಜ ಸೇವಕರು, ಸಹೋದರ ಸಮಾನರು ಹಾಗೂ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಒಂದು ಶಿಕ್ಷಕ ವೃಂದದವರೇ, ಹಾಗೂ ನನ್ನ ಶ್ರೇಯೋಭಿಲಾಷಿಗಳು, ಸಹೋದರ ಸಮಾನರು ಹಾಗೂ ಚೆನ್ನಪ್ಪ ಸರ್ ಅವರೇ, ಅಲ್ಲೇ ಇಲ್ಲೇ ಇರ್ತಕ್ಕಂಥ ನಮ್ಮ STMC ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್ ಅವರೇ, ಹಾಗೂ ಎಲ್ಲ ಮಕ್ಕಳೇ, ಅತಿ ಮುಖ್ಯವಾಗಿ ನನ್ನ ಸಹೋದ್ಯೋಗಿ ಮಿತ್ರರೇ, ಪತ್ರಕರ್ತ ಮಾಧ್ಯಮ ಸಹೋದ್ಯೋಗಿ ಮಿತ್ರರೇ. ಆಕ್ಚುಲಿ ದೊಡ್ಡವರೊಂದು ಮಾತಾಡ್ತಾರೆ, ಮನುಷ್ಯನಿಗೆ ಏನೇ ಸಹಾಯ ಮಾಡಿದ್ರು ಕೂಡ ಆ ಸಹಾಯ ಬರೀ ಆ ಸಮಯಕ್ಕೆ ಮಾತ್ರ ಅಷ್ಟೇ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಯಾರಿಗಾದ್ರೂ ಹಸಿವಾಗೋ ಟೈಮಲ್ಲಿ ಊಟ ಕೊಟ್ಟಿದ್ದೀವಂದ್ರೆ ಆ ಸಮಯಕ್ಕೆ ಮಾತ್ರ ಹಸಿವು ನಿಗುತ್ತೆ. ಅಕಸ್ಮಾತ್ ಯಾರೋ ಒಂದು ಹಣಕಾಸಿನ ಸಮಸ್ಯೆನೋ ಬಟ್ಟೆ ಬರೀ ಏನೋ ಒಂದು ಸಮಸ್ಯೆ ಅಂತಂದ್ರೆ ಆ ಸಮಯಕ್ಕೆ ಮಾತ್ರ ಈ ಒಂದು ಸಂಪೂರ್ಣದಲ್ಲಿ ಒಂಥರ ಒಂದು ಫುಲ್ಫಿಲ್ ಆಗುತ್ತೆ, ಪೂರ್ತಿ ಆಗುತ್ತೆ. ಆದ್ರೆ ಮನುಷ್ಯನಿಗೆ ವಿದ್ಯೆ ಕೊಟ್ಟಿದ್ದೀವಂದ್ರೆ ಆ ವಿದ್ಯೆ ಮಾತ್ರ ಯಾವುದೇ ಕಡೆಗೂ ಜೀವನ ಪರ್ಯಂತ ಯಾವುದೇ ಕಡೆಗೂ ಕಳ್ಕೊಳಕ್ ಆಗೋದಿಲ್ಲ. ಆ ವಿದ್ಯೆ ಅಂತಕ್ಕಂಥದ್ದು ಅಷ್ಟೊಂದು ಸರ್ವಶ್ರೇಷ್ಠ. ಈ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಿದ್ಯೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ದಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬಾ ಖುಷಿಯ ವಿಚಾರ. ಸರ್ವಜ್ಞ ಕವಿಗಳು ಮೋಸ್ಟ್ಲಿ ನಿಮ್ಗೆಲ್ಲ ಕೂಡ ಗೊತ್ತು ಅಂತ ಅನ್ಸುತ್ತೆ, ತ್ರಿಪದಿಕಾರರು ಅವರೊಂದು ಮಾತು ಹೇಳ್ತಾರೆ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಸರ್ವಜ್ಞ ಅಂತ ಹೇಳ್ತಾರೆ. ಯಾರಿಗೆ ಶ್ರೀಮಂತಿಕೆ, ಸಂಪತ್ತು, ದುಡ್ಡು, ಹಣ, ಕಾಸು ಅನ್ನೋದು ಇಲ್ಲಿ ಬರುತ್ತೋ, ಬಂದಾದ್ಮೇಲೆ ನಮ್ ಕೈ ಲಿಸ್ಟ್ ಆಗುತ್ತೋ ಅಷ್ಟು ಕರೆದು ದಾನ ಮಾಡ್ಬೇಕು ಅಂತ ಬಿಟ್ಟು ಹೇಳ್ತಾರೆ. ಆ ತರದ ಒಂದು ದಾನದ ಸಾಲಿಗೆ ಸೇರ್ತಕ್ಕಂಥ ಒಂದು ಸಮಾಜ ಸೇವಕರು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಸರ್ ಅವರು. ಹಾಗಾಗಿ ಇವರ ಒಂದು ಸೇವೆ ಬರೀ ಎಲ್ಲೋ ಒಂದ್ ಕಡೆ ಮನೆಗೂ ಅಥವಾ ಬರೀ ಕೆಲವೊಂದು ಸ್ಕೂಲ್ಗಳು ಮಾತ್ರ ಅಲ್ಲ, ಆದಷ್ಟು ಎಲ್ಲಾ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಒಂದು ಸೌಲಭ್ಯ ತಲುಪಬೇಕು ಅಂತ ಬಿಟ್ಟು ಇಲ್ಲಿ ಬಯಸ್ತಾ ಇದ್ದೇನೆ. ಮತ್ತೊಂದು ಸಾಮಾನ್ಯ ಮೋಸ್ಟ್ಲಿ ಗೊತ್ತಿರುತ್ತೆ, ಇವತ್ತು ಅನೇಕ ಜನ ಈ ಒಂದು ಕೋಟಿ ಒಂದು ಹಣ ಐಶ್ವರ್ಯ ಇರ್ತಕ್ಕಂಥ ಒಂದು ಜನ ಇದ್ದಾರೆ. ಆದ್ರೆ ಕೆಲವ್ರಿಗೆ ಮಾತ್ರ ದಾನ ಮಾಡ್ತಕ್ಕಂಥ ಒಂದು ಗುಣ ಇರುತ್ತೆ. ಆ ದಾನ ಮಾಡ್ತಕ್ಕಂಥ ಒಂದು ಗುಣವನ್ನ ನೀವು ರೂಪಿಸ್ಕೊಂಡಿದ್ದೀರಾ. ಹಾಗಾಗಿ ಈ ಒಂದು ದಾನದ ಒಂದು ಗುಣ ಇದೇ ರೀತಿಯಲ್ಲಿ ಮುಂದುವರಿಯಲಿ. ಇದೇ ರೀತಿಯಲ್ಲಿ ಮುಂದುವರಿತಾ ಇವತ್ತು ಸರ್ಕಾರಿ ಶಾಲೆಗಳು ಒಂದು ಹಂತದಲ್ಲಿ ಸುಮಾರು ಒಂದು 2-3 ವರ್ಷಗಳ ಹಿಂದ್ಗಡೆ ಮುಚ್ಚೋಗ್ತಕ್ಕಂಥ ಒಂದು ಸ್ಥಿತಿಗೆ ಬಂದ್ಬಿಟ್ಟಿತ್ತು. ಆ ಮುಚ್ಚೋಗ್ತಕ್ಕಂಥ ಸ್ಥಿತಿಗೆ ಬಂದ್ಬಿಟ್ಟಿರ್ಬೇಕಾದ್ರೆ ಕೆಲವೊಂದು ಬಿಲ್ಡಿಂಗ್ಸ್ಗೆ ಸರಿಯಾಗಿ ಪೈಂಟಿಂಗ್ ಇರ್ಲಿಲ್ಲ, ಗೋಡೆಗಳಿರ್ಲಿಲ್ಲ, ಸರಿಯಾಗಿ ಕಿಟಕಿ ಬಾಗಿಲುಗಳಿರ್ಲಿಲ್ಲ. ಮುಖ್ಯವಾಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳೇ ದಾಖಲಾತಿ ಆಗ್ತಾ ಇರ್ಲಿಲ್ಲ. ಅಷ್ಟೊಂದು ಒಂಥರ ಒಂದು ಹೀನಾಯ ಸ್ಥಿತಿಗೆ ಬಂದ್ಬಿಟ್ಟಿತ್ತು. ಆದ್ರೆ ಇವತ್ತೇನಾಗ್ತಿದೆ ಅಂದ್ರೆ ಅನೇಕ ಈ ಒಂದು ಕೊಡುಗೆ ದಾನಿಗಳು, ಸಮಾಜ ಸೇವಕರು ಬಂದ್ಬಿಟ್ಟು ಹೇಗಾರ ಮಾಡಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಬಿಟ್ಟು ಹೇಳ್ತಾ ಇಲ್ಲಿ ಸರ್ಕಾರ ಈ ಒಂದು ಶಾಲೆಗಳನ್ನ ಉಳಿಸಕ್ಕಂತ ಪ್ರಯತ್ನವನ್ನ ಈ ಒಂದು ಪ್ರತ್ಯಕ್ಷವಾಗಿ ಮಾಡ್ತಿರ್ಬೇಕಾದ್ರೆ ಇವರು ದಾನ ಧರ್ಮ ಮಾಡೋ ಮುಖಾಂತರವಾಗಿ ಈ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಸರ್ಕಾರಿ ಶಾಲೆಗಳು ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಅದಕ್ಕೆ ಮೋಸ್ಟ್ಲಿ ಇಂಥ ಒಂದು ದಾನಿಗಳ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ, ಇದಕ್ಕೆ ಒಂಥರ ಒಂದು ಮೂಲ ಪ್ರೇರಣೆ. ಹಾಗಾಗಿ ಇವರು ದಾನ ಮಾಡ್ತಕ್ಕಂಥ ಒಂದು ಶಕ್ತಿ ಮತ್ತಷ್ಟು ಹೆಚ್ಚಾಗ್ಲಿ. ಬರೀ ಒಂದು ಎಲ್ಲೆಲ್ಲಿ ನನಗೆ ಒಂದ್ಸಲ ಹೇಳಿದ್ರು, ಬ್ರದರ್ ಯಾರು ತುಂಬಾ ಬಡವರಿದ್ರೆ ಹೇಳಿ, ಅವ್ರು ಬೇಕಾದ್ರೆ ಫೀಸ್ ಕೊಡೋಣ ಅಂತ ಬಿಟ್ಟಿಲ್ಲ ಹೇಳಿ. ಹಾಗಾಗಿ ಇವ್ರು ಅಷ್ಟೊಂದು ಹೃದಯ ವೈಶಾಲ್ಯತೆಯನ್ನು ಒಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಸಮಸ್ಯೆ ಇರುತ್ತೋ, ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿರುತ್ತೋ, ಎಲ್ಲೆಲ್ಲಿ ಈ ಒಂದು ಏನ್ ಬೇಡಿಕೆಗಳಿರುತ್ತೋ ಆ ಬೇಡಿಕೆಗಳನ್ನ ಕೊಡ್ತಕ್ಕಂಥ ಒಂದು ಶಕ್ತಿ ದೇವರು ಮತ್ತಷ್ಟು ಕೊಡ್ಲಿ, ಮತ್ತಷ್ಟು ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಕೊಡ್ಲಿ ಅಂತ ಬಿಟ್ಟು ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ 2 ಮಾತುಗಳನ್ನು ಹೇಳಿ ಹೊಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.